ಮುಂದಗೂಡ PLD ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ದೇವೇಂದ್ರಪ್ಪ ಮಡ್ಲಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಬ್ಯಾಂಕನ್ನು ಒಂದು ಉತ್ತಮ ಪ್ರಗತಿದಾಯಕ ಪಥದಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ರೈತರಿಗೆ ಎಲ್ಲ ಸವಲತ್ತುಗಳನ್ನು ಕೂಡ ಒದಗಿಸುವ ಮೂಲಕ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಉಪಾಧ್ಯಕ್ಷರು ಕೆಲವೊಂದಿಷ್ಟು ಮಾಹಿತಿಯನ್ನು ಮಾಡ್ತಾರೆ. ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಏನು ಸರ್ಕಾರದಿಂದ ಬರುವಂಥ ಸಹಾಯಧನ ಆಗಲಿ ಅಥವಾ ರೈತರಿಗೆ ಬೇಕಾದಂಥ ಸಾಲದ ಒಂದು ಬೇಡಿಕೆಗಳನ್ನು ಬ್ಯಾಂಕಿನ ಮುಖಾಂತರ ನಾವು ಯಾವುದೇ ಒಂದು ಚುನಾಯಿತ ಪ್ರತಿನಿಧಿಗಳಾಗಿದ್ದ ರಾಜಕಾರಣ ಮಾಡಿದ್ರೆ ರೈತರ ಸಲುವಾಗಿ ಯಾವುದೇ ಕಾರ್ಯಕ್ರಮ ಬಂದು ರೈತರ ಒಂದು ಕೃಷಿ ಸಾಲ ಇರ್ಬೋದು, ಭೂ ಅಭಿವೃದ್ಧಿ ಇರ್ಬೋದು, ಕೊಳವೆ ಬಾವಿ ಇರ್ಬೋದು, ಯಾವುದೇ ರೀತಿ ಸಾಲನ್ನು ನಾವು 3% ಬಡ್ಡಿ ದರದಲ್ಲಿ ಸರ್ಕಾರದ ನಿಯಮದ 3% ಬಡ್ಡಿ ದರದಲ್ಲಿ ಸಾಲ ನೀಡುತ್ತಾ ರೈತರ ಒಂದು ಮೇಲ್ಮಟ್ಟಕ್ಕೆ ಬ್ಯಾಂಕಿನ ಒಂದು ಸಹಾಯ ಅವ್ರು ಪಡ್ಕೋಬೇಕು. ಈ ಒಂದು ಕೃಷಿ ಎಲ್ಲರಿಗೂ ಇರುವಂತೆ ಇದು ತಂತ್ರಜ್ಞಾನ ಆಗಿದೆ. ಕೃಷಿ ಅಂದರೆ ಮೊದಲಿನ ಕೃಷಿ ಇಲ್ಲ, ಭಾಳ ಒಂದು ಏನಕ್ಕೆ ಅಡಿಕೆ ಮಾಡಿದ್ವಿ ಅಂದರೆ ಜಾಸ್ತಿ ಮಳೆ ಆಯ್ತು ಅಂದ್ರೆ ಅಡಿಕೆ ಪಳಿ ಹೋಗ್ಬಿಡುತ್ತೆ, ಕಡಿಮೆ ಆಗ್ತಂದ್ರೆ ಬೆಳೆ ಕಡಿಮೆ ಆಗೈತೆ. ಅದೇ ರೀತಿ ಈ ವರ್ಷ ಈ ಸಾಲ ಗೊಂಜಾಳ ಈ ಟೈಪ್ ಅದು ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇಂಥ ಬ್ಯಾಂಕಿನಿಂದ ಸರ್ಕಾರದ ಸಹಾಯ ಪಡ್ಕೊಂಡು ರೈತರು ತಾವು ಹೆಚ್ಚಿನ ಅಭಿವೃದ್ಧಿ ಹೊಂದಿ ಅಂತೇಳಿ ನಾ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಒಬ್ಬ ರೈತರಿಗೆ ಎಷ್ಟು ಸಾಲ ಕೊಡ್ತೀರಿ? ನಾವು ಅವ್ರ ಜಮೀನಿನ ಮೇಲೆ 1 ಎಕರೆಗೆ 80,000 ಕೊಡ್ತೇವೆ, 1 ಲಕ್ಷ ಕೊಡ್ತೇವೆ, 1 ಲಕ್ಷ ಕೊಡ್ತೀವಿ. ಆ ಒಂದು ಇದ್ರ ಮೇಲೆ ತೋಟಗಾರಿಕೆ 1 ಲಕ್ಷ ಕೊಡ್ತೇವೆ. 5 ಲಕ್ಷ ಕೊಡ್ಬೇಕಂತ ರೂಲ್ಸ್ 5 ಲಕ್ಷ ಕೊಟ್ಟು ಟ್ರ್ಯಾಕ್ಟ್ರಿಗೆ 10 ಲಕ್ಷ ಕೊಡ್ತೀವಿ. 10 ಲಕ್ಷ ಎಷ್ಟು ಕೋಟಿ ಬಿಟ್ರಿ ಎದರಲ್ಲಿ ಸಾಲ ಒಟ್ಟು ಅಂದಾಜು ಸಲ ರೀ. ಒಟ್ಟು ಒಂದು ರೈತರಿಗೆ ನಮ್ದು ಏನಾಗತ್ತೆ ಅಂದರೆ ರೈತರಿಗೆ ಈಗ ನಮ್ಮ ಬೆಂಗಳೂರು ಹೆಡ್ ಬ್ಯಾಂಕ್ನಾಗ ಮಂಜೂರಿ ಆಗ್ತದೆ ಸರ್. ನಮ್ಮ ಬೇಡಿಕೆ ಅಷ್ಟೇ ಕೊಡ್ತಾರೆ, ಅಷ್ಟೇ ಅಂತಾರೆ ಇಲ್ಲ. ನಮ್ಮ ಬೇಡಿಕೆ ರೈತರಿಗೆ ಏನು ಬೇಡಿಕೆ ಹೊತ್ತು ಕೊಡ್ತಾರೆ. ಒಂದು ಖುಷಿ ತರುವಂಥ ಸಂಖ್ಯೆ. ಯಾಕಂದರೆ ಬ್ಯಾಂಕ್ ಸುಮಾರು ಒಂದು 20 ವರ್ಷದಿಂದ 15%, 20%, 25%ವರೆಗಿನ ನಮ್ಗೆ ಸರಿ ಆಗ್ತೈತೆ. ಹೋದ 30-35% ಹೋದ 50% ಆಯ್ತು. ಅದ್ರ ಹಿಂದಿನ ಸಲ 40% ಆಯ್ತು. ಈ ಸಲ ಅಂದ್ರೆ 84% ಹೋಗ್ತೈತೆ. കാരണം ಬಡ್ಡಿ ಸರ್ಕಾರದ ಬಡ್ಡಿ ಘೋಷಣೆ ಆಗಿಂದ ಎಲ್ಲ ಹಸಿರು ತುಂಬ ಬಡ್ಡಿ ಮನ್ನಾ ಬಂತು. ಎಲ್ಲ ರೈತರು ಅದ್ರ ಬಗ್ಗೆ ಭಾಳ ಅದ್ರ ಸದುಪಯೋಗ ಪಡ್ಕೊಂಡವ್ರು. ಈ ಸಲ 84% ವಸೂಲಾಗಿದೆ. ಈಗ ನಿಮ್ಮ ನಿರ್ದೇಶಕರೆಲ್ಲ ನಿಮ್ಮ ಸರ್, ನಿಮ್ಮ ಡೈರೆಕ್ಟರ್ಸ್ ಎಲ್ಲ ಸರ್ ಯಾವ ರಾಜಕಾರಣ ಇಲ್ಲ ಸರ್. ರೈತರು